ಸ್ಪರ್ಶ ಮಾಡದೇ ಇರುವಂತದ್ದು ಗಂಡಾಂತರಕ್ಕೆ ಮುನ್ಸೂಚನೆ ಅನ್ನುವಂತ ಮಾತುಗಳನ್ನಾಡಿದ್ದಾರೆ ಸೋಮಸುಂದರ್ ದೀಕ್ಷಿತ್ ಅವರು. ಈ ಆತಂಕನೇ ಈಗ ಮನೆ ಮಾಡಿರುವಂತದ್ದು. ಅದೇ ಚರ್ಚೆಯ ವಿಚಾರಕ್ಕೂ ಕೂಡ ಆಗಿದೆ. ಪ್ರಸನ್ನಾಚಾರ್ಯ ಕಟ್ಟಿ ಅವರನ್ನ ಕೊನೆಯದಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಸನ್ನಾಚಾರ್ಯ ಅವರೇ, ಈಗ ಆಲ್ರೆಡಿ ಗಮನಿಸ್ತಾ ಇದ್ವಲ್ಲ ಸೋಮಸುಂದರ್ ದೀಕ್ಷಿತ್ ಅವರ ಆತಂಕದ ಮಾತುಗಳನ್ನ. ಇಲ್ಲಿ ಮೇಯ್ನ್ ಆಗಿ ಇದಕ್ಕೆ ಪರಿಹಾರ ಅಂತ ಇದ್ದೇ ಇರುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅವರು ಮಹಾರುದ್ರ ಯಾಗವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮಹಾರುದ್ರ ಯಾಗದ ವಿಶೇಷತೆ ಏನು, ಯಾವ ರೀತಿಯಾಗಿ ಮಾಡ್ಲಾಗತ್ತೆ, ಯಾರು ಮಾಡಬೇಕು ಇದನ್ನ ಅಂತ? ಬಹಳ ವಿಶೇಷವಾಗಿ ಇದನ್ನ ಲೋಕ ಕಂಟಕ ಇರುವ ಸಂದರ್ಭದಲ್ಲಿ ಇಡೀ ಪ್ರಪಂಚಕ್ಕೆ, ಜಗತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ನಾವೇನ್ ಹೇಳ್ತೇವೆ, ಒಬ್ಬನ್ ಬಂದ್ರೆ ಒಬ್ಬನ್ ಬಂದ ಅಂತ ಹೇಳ್ತೇವೆ, ಇಬ್ರು ಬಂದ್ರೆ ಇಬ್ರು ಬಂದ್ರು ಅಂತ ಹೇಳ್ತೇವೆ, 3 ಜನ ಬಂದ್ರೆ ಜನ ಬಂದ್ರು ಅಂತ ಹೇಳ್ತೇವೆ. ಅಂದ್ರೆ ಇದು ಬಹುಸಂಖ್ಯಾಕವಾಗಿ ಬಹುವಚನದಿಂದ ಇರ್ತಕ್ಕಂಥದ್ರಿಂದ ರಾಜ್ಯಕ್ಕೆ, ದೇಶಕ್ಕೆ ಮತ್ತು ವಿಶ್ವಕ್ಕೆ ಆಗ್ತಕ್ಕಂತಹ ಹಾನಿ. ಆದ್ದರಿಂದ ಇದು ಭರತ ಭೂಮಿ, ಭಾರತ ಖಂಡವನ್ನ ನಾವು ಕರ್ಮಭೂಮಿ ಅಂತ ಕರಿತೇವೆ. ಭರತ ಖಂಡದಲ್ಲಿ ಆಚರಣೆ ಮಾಡತಕ್ಕಂತಹ ಪೂಜೆ ಪುನಸ್ಕಾರಗಳು ಅತಿ ಹೆಚ್ಚಿನ ಫಲವನ್ನ ಕೊಡ್ತದೆ. ನಾವು ಹಿಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಜನರು ಹಿಂದೆ ಅಧಿಕಾರ ಪಡೆಯುವುದಕ್ಕಾಗಿ ಮಾಡಿದ ಕೆಲವೊಂದಿಷ್ಟು ಯಾಗಗಳು ಫಲಿಸಿ, ಅಂದ್ರೆ ಇದರಲ್ಲಿ 2 ಇದೆ, ಒಂದು ಪ್ರಾಕೃತಿಕ ಮತ್ತು ಮಾನಸಿಕ ದೈಹಿಕ, ಜನರಿಗೆ ಮಾನಸಿಕ ದೈಹಿಕವಾಗಿ ಮತ್ತು ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಏರಿಳಿತಗಳು, ಅಂದ್ರೆ ಜಲ ದುರಂತಗಳು, ಅಗ್ನಿ ದುರಂತಗಳು ಮೊದಲಾದವುಗಳು, ಮತ್ತು ಜಗತ್ತಿನ ಮೇಲೆ ಆಗ್ತಕ್ಕಂತಹ ಈ ಯಾವ ವೈರಾಣುವಿನ ಒಂದು ಬಾಧೆ ಅಂತ ಉಂಟಲ್ಲ, ಆ ವಿಧವಾದ ಬಾಧೆಗಳನ್ನ ತಡೆಯುವುದಕ್ಕಾಗಿ, ಮತ್ತು ದೇಶದ ಮೇಲೆ ಆಗ್ತಕ್ಕಂತಹ ಯಾವಾಗ್ಲೂ ಹೇಗೆಂದ್ರೆ ಆತ್ಮಾರ್ಥಂ ಪೃಥಿವೀಂ ತ್ಯಜೇತ್ ಅಂತ ಒಂದು ನಿಯಮ ಇದೆ. ನಾವು ಚೆನ್ನಾಗಿ ಇದ್ದಾಗ ನಾವು ವಿಶ್ವಕ್ಕೆ ಏನಾದರೂ ಕೊಡಬಹುದು. ಹಾಗೆ ನಮ್ಮ ದೇಶ ಸುಭದ್ರವಾಗಿರಬೇಕು ಅಂದ್ರೆ ಯುದ್ಧಾದಿಗಳು ಅನವಶ್ಯಕವಾಗಿ ಸಂಭವಿಸಬಾರದು. ಅಲ್ಲಿ ಯುದ್ಧಗಳಿಂದಾಗಲಿ ಮತ್ತು ಪ್ರಾಕೃತಿಕವಾಗಲಿ ಯಾವುದೇ ವಿಧವಾದಂತಹ ಹಾನಿಗಳು ಆಗಬಾರದು ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂತಹ ರುದ್ರಯಾಗ ಒಂದು ಕಡೆ ಆದರೆ, ಮತ್ತು ಎಲ್ಲೆಲ್ಲಿ ನಡಿಬೇಕು ಅಂತ ಇವ್ರು ಹೇಳ್ತಾ ಇದ್ರು, ರುದ್ರ ಕ್ಷೇತ್ರಗಳಲ್ಲಿ ಅಂತ ಮುಖ್ಯವಾಗಿ ವಿಶೇಷ 12 ಜ್ಯೋತಿರ್ಲಿಂಗಗಳು ಅಂತ ಇದೆ. ಆ 12 ಜ್ಯೋತಿರ್ಲಿಂಗಗಳು ಇರತಕ್ಕಂತಹ ಬಹುತೇಕ ಭಾಗಗಳಲ್ಲಿ, ಅತಿ ಹೆಚ್ಚಿನ ಭಾಗಗಳಲ್ಲಿ ಈ ವಿಧವಾದಂತಹ ಪೂಜೆ ಪುರಸ್ಕಾರಗಳು, ಯಾಗಗಳು ನಡಿಬೇಕು ಅಂತ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ. ವಿಶೇಷವಾಗಿ ತದನಂತರದಲ್ಲಿ ಮಾಡಬೇಕಾದಂತಹದ್ದು ಈ ಕ್ಷೇತ್ರದಲ್ಲಿ. ಆದ್ರಿಂದ ನಮ್ಮ ಸೋಮಸುಂದರ ದೀಕ್ಷಿತರು ಹೇಳಿದ ಹಾಗೆ ಮಾಘ ಮಾಸದಲ್ಲಿ ಅವರು ಮಾಡುವವರಿದ್ದಾರೆ ಅಂತ. ಅದಕ್ಕೆ ನಮ್ಮ ಘನ ಸರ್ಕಾರವು ಕೂಡ ಕೈ ಜೋಡಿಸಿ, ಮೊದಲನೇದಾಗಿ ರಾಜ್ಯ ಸುಭಿಕ್ಷವಾಗಿರುವುದಕ್ಕಾಗಿ, ದೇಶ ಸುಭಿಕ್ಷವಾಗಿರುವುದಕ್ಕಾಗಿ ಮತ್ತು ಇಡೀ ವಿಶ್ವಕ್ಕೆ ಕಲ್ಯಾಣ ಮಂಗಳವಾಗುವುದಕ್ಕಾಗಿ ರಾಜ್ಯ ಸರ್ಕಾರವು ಕೈ ಜೋಡಿಸಿದರೆ ಒಳಿತು. ಯಾಕೆಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇದು ಒಂದು ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಒಂದು ಮುಜರಾಯಿಗೆ ಸಂಬಂಧಪಟ್ಟದ್ದು. ಅದರ ಸಂರಕ್ಷಣೆಗೆ ಮುಜರಾಯಿ ಇಲಾಖೆ ಅಂದ್ರೆ ಗೌರ್ಮೆಂಟ್ ಕೂಡ ಅದಕ್ಕೆ, ರಾಜ್ಯ ಸರ್ಕಾರನೇ ಮುಂದಾಗಿ ಮುಜರಾಯಿ ಇಲಾಖೆಗೆ ಸಂಬಂಧಪಡುವಂತ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ, ಅದರಲ್ಲೂ ಸ್ಪೆಷಲಿ ಶಿವನ ದೇವಸ್ಥಾನಗಳಲ್ಲಿ ಆ ಮಹಾರುದ್ರ ಯಾಗವನ್ನ ಸರ್ಕಾರದ ನೇತೃತ್ವದಲ್ಲೇ ಮಾಡಿದ್ರೆ ಒಳಿತು ಅಂತ. ಹೌದು, ಸತ್ಯವಾಗಿ. ಯಾಕೆ ಅಂತಂದ್ರೆ ರಾಜ ಕಾಲಸ್ಯ ಕಾರಣಂ ಅಂತ ಹೇಳ್ತೇವೆ. ಒಬ್ಬ ರಾಜನಿದ್ದಾಗ, ಒಬ್ಬ ಜನನಾಯಕನಿದ್ದಾಗ ಅವನ ಸಂದರ್ಭದಲ್ಲಿ ಆಗುವ ಎಲ್ಲ ಒಳಿತು ಕೂಡ ಅವನಿಗೆ ಸೇರ್ತದೆ. ಅವನ ಸಂದರ್ಭದಲ್ಲಿ ಆಗುವಂತಹ ಎಲ್ಲ ಕೆಡುಕುಗಳು ಕೂಡ ಅವನಿಗೆ ಸೇರತಕ್ಕಂತಹದ್ದು ಆಗಿರ್ತದೆ. ರಾಜ ಕಾಲಸ್ಯ ಕಾರಣಂ ಅಂತ ಇರ್ತಕ್ಕಂತಹದ್ರಿಂದ ಈ ಯಾವ ಒಂದು ಕಾಲದಲ್ಲಿ ವಿಶೇಷವಾಗಿ ನಡೆದಿರತಕ್ಕಂತಹ ಒಂದು ಪ್ರಕ್ರಿಯೆಗಳು, ಈ ತರದ ಒಂದು ಅಪಾಯದ ಮುನ್ಸೂಚಿತವಾದಂತಹ ಪ್ರಸಂಗಗಳಿಗೆ ನಾವು ಎಚ್ಚೆತ್ತುಕೊಳ್ತಕ್ಕಂತಹದ್ದು ತುಂಬಾ ಉತ್ತಮ ಎಂಬುದಾಗಿ ನಾವು ತಿಳಿಸ್ತಾ ಇದ್ದೇವೆ. ಸೊ ಈ ಪರಿಹಾರ ಇದೆಯಲ್ಲ, ಈ ಪರಿಹಾರ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಅಂತ? ಯಾಕೆಂದ್ರೆ ಕಂಪ್ಲೀಟ್ ಆಗಿ ಮುಂದೆ ಆಗಬಹುದಾದಂತ ಗಂಡಾಂತರವನ್ನ ಕಂಪ್ಲೀಟ್ ಆಗಿ ತಪ್ಪಿಸಬಹುದಾ, ಅಥವಾ ಆಗಬಹುದಾದಂತ ಅನಾಹುತವನ್ನ ಸ್ವಲ್ಪ ಮಟ್ಟಿಗಾದ್ರೂ ತಪ್ಪಿಸಬಹುದು ಅಂತನಾ? ಸರ್ವಥಾ ಸಂಪೂರ್ಣವಾಗಿ ತಪ್ಪಿಸ್ಲಿಕ್ಕೆ ಆಗುವುದೇ ಇಲ್ಲ. ಅದನ್ನ ಬಹುತೇಕ ಭಾಗ, ಅತಿ ಹೆಚ್ಚಿನ ಭಾಗದಲ್ಲಿ ತಪ್ಪಿಸಬಹುದು. ಏನು ಅಂತಂದ್ರೆ ಒಂದು ವಿಧವಾದಂತಹ ಗುಡ್ಡದ ಹಾಗೆ ಬರ್ತಕ್ಕಂತಹ ಸಮಸ್ಯೆಯನ್ನ ಕಡ್ಡಿಯ ಹಾಗೆ ಮಾಡಿಕೊಳ್ಳಬಹುದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಉದಾಹರಣೆಯನ್ನ ಕೊಡಬೇಕಾದ್ರೆ ನಾವು ಕಾಲೇ ಹೋಗ್ಬೇಕು ಅಂತ ಇರ್ತದೆ, ಅವನ ಉಗುರಿಗೆ ಏನೋ ತಾಕಿ ರಕ್ತ ಬರ್ತಕ್ಕಂತಹ ಪ್ರಸಂಗ ಆಗ್ತದೆ. ಮತ್ತು ನೀವು ಕೇಳ್ತಾ ಇದ್ರಿ ಪರಿಹಾರಗಳು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರ್ತದೆ ಅಂತ. ಆ ಎಫೆಕ್ಟಿವ್ ಅನ್ನೋದರಲ್ಲಿ 2 ವಿಧಾನಗಳು ಇದೆ. ಮಾಡುವವನು, ಮಾಡಿಸುವವನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಇಲ್ಲಿ ಎಷ್ಟೋ ಜನ ನಾವು ಕೇಳ್ತೇವೆ, ಪ್ರಗತಿಪರ ಚಿಂತಕರು, ವಿಚಾರವಾದಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಿಶೇಷವಾಗಿ ಇದೆಲ್ಲವೂ ಕೂಡ ಮೌಢ್ಯ, ಇದರಿಂದ ಯಾವುದೇ ವಿಧವಾದ ಪ್ರಯೋಜನಗಳಾಗುವುದಿಲ್ಲ ಅಂತ ಹೇಳ್ತಕ್ಕಂಥ ಜನರಿಗೆ ಒಂದು ವಿಷಯವನ್ನ ಹೇಳ್ತೇನೆ.
23 ವರ್ಷದಲ್ಲಿ ಎಂದಿಗೂ ತಪ್ಪದಂತಹ ಒಂದು ಸೂರ್ಯನ ಸ್ಪರ್ಶ, ಸೂರ್ಯಾಭಿಷೇಕ ಈ ಬಾರಿ ತಪ್ಪಿದೆ. ಅದಕ್ಕೆ ವಿಜ್ಞಾನಿಗಳು, ವಿಚಾರವಾದಿಗಳು ಸರಿಯಾಗಿ ಆಲೋಚನೆ ಮಾಡಬೇಕು. ಅದಲ್ಲದೇನೆ ಯಾರು ಧರ್ಮವನ್ನೇ ಒಪ್ಪುವುದಿಲ್ಲವೋ ಅವರು ಕೂಡ ಧರ್ಮದ ಹಾದಿಯಲ್ಲಿ ಇರ್ತಾರಂತೆ. ಹೇಗೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮನೆಗೆ ಬರತಕ್ಕಂತಹ ಅತಿಥಿಗಳನ್ನ, ನಮ್ಮಲ್ಲಿ ನಡೀತಕ್ಕಂತಹ ಹೋಮ ಹವನಾದಿ ಪೂಜೆಗಳಲ್ಲಿ ಷೋಡಶೋಪಚಾರ ಪೂಜೆ ಅಂತಕ್ಕಂತಹದ್ದು ವಿಶೇಷವಾಗಿ ಇರ್ತದೆ. ಆ ಷೋಡಶೋಪಚಾರ ಪೂಜೆಯಲ್ಲಿ ಏನ್ ಮಾಡ್ತೇವೆ ನಾವು, ಮನೆಗೆ ಯಾರಾದ್ರೂ ಬಂದೆ ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳ್ತೇವೆ. ಬಂದಾದ ನಂತರದಲ್ಲಿ ಕುಳಿತುಕೊಂಡವರಿಗೆ ಕೈಕಾಲು ತೊಳೆಯೋದಕ್ಕೆ ನೀರ್ ಬೇಕಾ ಅಂತ ಕೇಳ್ತೇವೆ. ಆಮೇಲೆ ಕುಡಿಯುವುದಕ್ಕೆ ನೀರ್ ಬೇಕಾ, ತುಂಬಾ ದೂರದಿಂದ ಬಂದಿದ್ರೆ ನೀವು ಫ್ರೆಶ್ ಅಪ್ ಆಗೋಕೆ ಸ್ನಾನಾದಿಗಳನ್ನ ಮಾಡ್ತೀರಾ. ಅದಾದ ನಂತರದಲ್ಲಿ ಹಿಂದಿನ ಕಾಲದಲ್ಲಿ ಗಂಧಾದಿಗಳನ್ನ ಕೊಡೋರು, ಇವಾಗೆಲ್ಲ ಸೆಂಟು ಪೌಡರ್ ಎಲ್ಲ ತಗೊಳ್ತಾರೆ. ಆಮೇಲೆ ಊಟಕ್ಕೆ ಹಾಕ್ತೇವೆ. ಊಟಕ್ಕೆ ಹಾಕಿದ ಮೇಲೆ ಯೋಗಕ್ಷೇಮದ ವಿಚಾರ ಮಾಡ್ತೇವೆ. ಇದನ್ನೇ ಷೋಡಶೋಪಚಾರ ಪೂಜೆ ಅಂತ ಕರೆದದ್ದು. ಆವಾಹಿತ ದೇವತಾಭ್ಯೋ ನಮಃ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಪಾದಾರವಿಂದಯೋಃ ಪಾದ್ಯಂ ಹಸ್ತಾರವಿಂದಯೋಃ ಅರ್ಘ್ಯಂ ಮುಖಾರವಿಂದಯೋಃ ಆಚಮನೀಯಂ ಶುದ್ಧೋದಕ ಸ್ನಾನಂ ನೈವೇದ್ಯಂ ಮಂತ್ರಪುಷ್ಪಂ ಅಂತ. ಇಲ್ಲಿ ಮಂತ್ರಪುಷ್ಪದಲ್ಲಿ ಭಗವಂತ ಒಡೆಯ, ನೀನು ಲಯಕಾರಕನಾದಂತಹ ಶಿವನ ಪ್ರಸಂಗ ಬಂದಿದ್ರಿಂದ ಇವಾಗ ನೀನು ನಿನ್ನ ಯೋಗ್ಯತಾನುಸಾರವಾಗಿ ಆನಂದ ಭರಿತನಾಗಿ ಎಂಬುದಾಗಿ ಉಪಾಸನೆ ಮಾಡುವುದೇ ಮಂತ್ರಪುಷ್ಪ. ಅದನ್ನೇ ನಾವಿಲ್ಲಿ ಮಾಡ್ತೇವೆ. ಏನು ಅಂತಂದ್ರೆ ನಿಮ್ಮ ಯೋಗಕ್ಷೇಮವನ್ನ ವಿಚಾರ ಮಾಡ್ತಕ್ಕಂಥದ್ದು ಅಂತ. ಮಾಡುವ ಪ್ರಕ್ರಿಯೆಗಳು ವಿತ್ ನಾಲೆಜ್, ಜ್ಞಾನಯುತವಾಗಿ, ಪರಿಶುದ್ಧವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಅವರು ಪರಿಶುದ್ಧತೆಯನ್ನ ತೆಗೆದುಕೊಂಡು ಸರಿಯಾದ ಕ್ರಮದಲ್ಲಿ ನಡೆದಾಗ ಮತ್ತು ಮಾಡಿಸುವ ವ್ಯಕ್ತಿಗಳು. ಇವಾಗ ಯಾಕೆ ಅಂದ್ರೆ ಇದು ಹೇಳ್ತಾ ಇದ್ದೀವಿ, ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಮತ್ತು ತಾವು ಕೂಡ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡಿದ್ರಿ. ಏನಂದ್ರೆ ಸರ್ಕಾರವೇ ಇದಕ್ಕೆ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಮುಜರಾಯಿ ಇಲಾಖೆಯ ಸುಪರ್ದಿಯಲ್ಲಿ ಅಂಡರ್ ಅಲ್ಲಿ ಬರ್ತಾ ಇರತಕ್ಕಂತಹ ಎಲ್ಲ ದೇವಸ್ಥಾನಗಳು ಅಥವಾ ಶಿವನ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು, ಕೈಂಕರ್ಯಗಳು ನಡಿಬೇಕು ಅಂತ. ಅದು ಅತ್ಯಂತ ಉಚಿತವಾದದ್ದು. ಆ ವಿಧವಾಗಿ ನಡೆದಾಗ ಮೊದಲನೇದಾಗಿ ನಮ್ಮ ರಾಜ್ಯಕ್ಕೆ, ರಾಜ್ಯದಲ್ಲಿರತಕ್ಕಂತಹ ಜನರಿಗೆ ಮತ್ತು ನಮ್ಮ ದೇಶಕ್ಕೆ, ವಿಶ್ವಕ್ಕೆ ಮಂಗಳವಾಗಲಿ ಅಂತ ಈ ಮುಖಾಂತರವಾಗಿ ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ಸರ್ವಥಾ ಭಯ ಪಡತಕ್ಕಂತಹ ಅವಶ್ಯಕತೆ ಇಲ್ಲ. ಕಿಂತು ಜಾಗೃತರಾಗುವುದಕ್ಕೆ ಇದೊಂದು ವಿಶೇಷ ಸಂದರ್ಭ ಎಂಬುದಾಗಿ ತಿಳಿದುಕೊಳ್ಬೇಕು. ಮತ್ತೊಮ್ಮೆ ಇನ್ನೊಂದು ವಿಶೇಷ ಪ್ರಸಂಗವನ್ನ ಕೊನೆಯದಾಗಿ ಹೇಳ್ತಾ ಇದ್ದೇವೆ ನಾವು. ಫೆಬ್ರವರಿ 10 ಷಡ್ಗ್ರಹ ಯೋಗ ಅಂತ. ಗ್ರಹಗಳು ನಾವು ಒಪ್ಪುವುದು 9. ಆ 9 ಗ್ರಹಗಳಲ್ಲಿ ಏನಾಗ್ತಾ ಇದೆ, 6 ಗ್ರಹಗಳು ಒಂದೇ ಮನೆಯಲ್ಲಿ ಕೂಡ್ತಾ ಇರತಕ್ಕಂಥದ್ರಿಂದ ಈ ವಿಧವಾದ 3 ವಿಕೋಪಗಳ ಬಗ್ಗೆ ನಾವೇನ್ ಚಿಂತನೆ ಮಾಡ್ತಾ ಇದ್ದೇವೆಯೋ ಅದು ಅತಿ ಹತ್ತಿರದಲ್ಲಿ ನಡೀಲಿಕ್ಕೆ ನಮಗೆ ಇರತಕ್ಕಂತಹ ಪ್ರಸಂಗಗಳಿದೆ. ಆ ಕಾರಣದಿಂದಾಗಿ ನಾವೆಲ್ಲರೂ ಕೂಡ ಜಾಗೃತಿ ವಹಿಸಬೇಕು. ಯಾವುದೋ ಒಂದು ವಸ್ತು ಬಿಸಿಯಾಗಿದೆ ಅಂತ ಗೊತ್ತಿಲ್ಲದೆ ಮುಟ್ಟಿದಾಗ ಹಾನಿ ಜಾಸ್ತಿ ಆಗುತ್ತೆ, ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗತ್ತೆ. ಆದ್ರೆ ಅದು ಬಿಸಿ ಇದೆ ಅಂತ ಗೊತ್ತಿದ್ದು ಮುಟ್ಟಿದಾಗ ಅದರಿಂದ ಆಗುವ ಹಾನಿ, ಭಯ, ತೊಂದರೆ ಕಡಿಮೆ ಇರುತ್ತದೆ. ಆ ನಿಟ್ಟಿನಲ್ಲಿ ಇದು ಮುನ್ನೆಚ್ಚರಿಕೆಯೇ ಹೊರತು ಯಾರನ್ನು ಭಯಪಡಿಸತಕ್ಕಂತಹ ಒಂದು ಪ್ರಸಂಗ ನಮ್ಮ ಇಡೀ ಧರ್ಮಶಾಸ್ತ್ರದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರ್ವಥಾ ಇರುವುದಿಲ್ಲ ಅಂತ ಎಲ್ಲ ವೀಕ್ಷಕ ಬಾಂಧವರಿಗೆ ನಮ್ಮ ನ್ಯೂಸ್ 18 ಕನ್ನಡ ಅಂತಕ್ಕಂಥದ್ದನ್ನ ಕೇವಲ ನಮ್ಮ ರಾಜ್ಯ, ದೇಶದಲ್ಲಿ ಎಲ್ಲ ವಿಶ್ವದಾದ್ಯಂತವಾಗಿ ಜನರು ನೋಡುವರಿದ್ದಾರೆ. ಈ ವಿಧವಾದ ಒಂದು ಧಾರ್ಮಿಕ ಪ್ರಕ್ರಿಯೆ ಅಂತ ಬಂದಾಗ ಇಡೀ ವಿಶ್ವವೇ ನೋಡ್ತಕ್ಕಂತಹದ್ದು ಭಾರತವನ್ನ ನೋಡ್ತದೆ. ಭಾರತ ಇದರ ಬಗ್ಗೆ ಏನು ಸಲಹೆ ಕೊಡ್ತಾ ಇದೆ, ಭಾರತೀಯರು ಏನು ಹೇಳ್ತಾ ಇದ್ದಾರೆ ಅಂತ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಮುನ್ನೆಚ್ಚರಿಕೆಯ ಸಲಹೆಯನ್ನ ಕೊಡ್ತಾ ಯಾರು ಆತಂಕ ಪಡುವುದು ಬೇಡ ಎಂಬುದಾಗಿ ಈ ಮುಖಾಂತರ ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನಾಚಾರ್ಯ ಕಟ್ಟಿ ಅವರ ಇಷ್ಟು ತನಕ ನಮ್ಮ ಜೊತೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇನ್ನ ಸೋಮಸುಂದರ್ ದೀಕ್ಷಿತ್ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅವರೇ ಮೇಯ್ನ್